ಹಾಡು ಹೇಳು ಅಂದರೆ ಹಾಡು ಹೇಳುತ್ತೆ. ಹೌದು. ಇರಿ ಹಾಡು ಹೇಳಿಸ್ತೇನೆ ಅದಕ್ಕೆ. ಡ್ಯಾನ್ಸ್ ಮಾಡೋದು ನೋಡ್ರಿ, ನೋಡಿದ್ರಾ? ಅಪಾರ್ಟ್ಮೆಂಟ್ಗಳಲ್ಲಿ ಯಾವ ರೀತಿ ಹಕ್ಕಿ ಸಾಕ್ಬೋದು? ಈಗ ಕಾಕ್ಟೈಲ್ಸ್ ಇರ್ಬೋದು, ಕನ್ಯೂಸ್ ಇರ್ಬೋದು, ಆಫ್ರಿಕನ್ ಲವ್ ಬರ್ಡ್ಸ್ ಇರ್ಬೋದು, ಬಜಸ್ ಇರ್ಬೋದು, ಆ ಥರ ತುಂಬ ವೆರೈಟೀಸ್ ಇದೆ. ಹೋಲ್ಡ್ ಮಾಡಿಕೊಂಡು ನೋಡಿ, ಟುವರ್ಡ್ಸ್ ಲೆಫ್ಟ್ ನೀವು ಫೀಡ್ ಮಾಡ್ತಾ ಹೋದ್ರೆ ಈ ರೀತಿ ಫೀಡ್ ತಗೊಳುತ್ತೆ. ಹಿಂಗೆ ಗಟ್ಟಿಗೆ ಹಿಂಗೆ ಹೋಲ್ಡ್ ಮಾಡೋದು, ಹಿಂಗೆಲ್ಲ ನೀವು ಬಲವಂತವಾಗಿ ಇಟ್ಕೊಳ್ಳೋದು, ಈ ರೀತಿ ಎಲ್ಲ ಮಾಡ್ತಾ ಇರ್ತೀವಿ. ಸರಿನಾ? ಸುಮ್ಮನೆ ನೋಡಿ, ಇದ್ರ ಮೇಲೆ ಹಿಂಗೆ ಕೈ ಇಟ್ಟರೆ ಸಾಕು, ಅದೇ ಕೊಡುತ್ತೆ. ನೆಕ್ಸ್ಟ್ ನಿಮ್ಮ ಪ್ಲೇಸೇ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸರ್. ಮರ ಇದು ಹಕ್ಕಿಗಳಿಗೆ ಹೆಂಗೆ ಬೇಕೋ ಸರ್. ಯೂಶಲಿ ಇದು ಏನಂದ್ರೆ, ನಾವು ಮುಂಚೆ ಈ ಥರ ಕಾನ್ಸೆಪ್ಟ್ ಏನು ಇರಲಿಲ್ಲ ನಮಗೆ. ಬಟ್ ಕಸ್ಟಮರ್ಗೆ ಒಂದು ಬಂದು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇದನ್ನ ಮಾಡಿದ್ದು. ಸೊ ಕಸ್ಟಮರ್ಸ್ ಇಲ್ಲಿ ಬಂದು ಬರಬೇಕು, ಆರಾಮಾಗಿ ಕುತ್ಕೊಬೇಕು, ಬರ್ಡ್ಸ್ ನೋಡಬೇಕು, ಅದ್ರ ಬಗ್ಗೆ ತಿಳ್ಕೊಬೇಕಾದ್ರೆ ತಿಳ್ಕೋಬಹುದು, ಏನು ತೊಂದರೆ ಇಲ್ಲ. 1 hour ಅಲ್ಲ 2 hour ಕುತ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ ನಮಗೆ. ತಗೊಳಕ್ಕೆ ಬರ್ಬೇಕಂತಾನು ಏನು ಇಲ್ಲ ಸರ್, ಬಂದು ಆರಾಮ್ಸೆ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಸರ್ ಏನೋ ಡೌಟ್ಸ್ ಇರುತ್ತೆ, ಕೆಲವೊಬ್ಬರಿಗೆ ಫೋನಲ್ಲೇ ಕ್ಲಿಯರ್ ಆಗಲ್ಲ ಡೌಟ್ಸ್. ಹೌದು. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಡೈರೆಕ್ಟ್ ಆಗಿ ಇಲ್ಲಿಗೆ ಬರ್ತೀನಿ ಸರ್ ಅಂತಾರೆ, ಬನ್ನಿ ಅಂತ ಕರಿತೀವಿ. ಸೊ ಬರ್ತಾರೆ, ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ, ಬರ್ಡ್ ನ ನೋಡ್ತಾರೆ, ಅವ್ರಿಗೆ ಇಷ್ಟ ಆದ್ರೆ ಮಾತ್ರ ಅವ್ರು ತಗೊಂತಾರೆ. ಹಾಗೆ ಏನೋ ಅವ್ರು ಬಂದ್ರೆ ತಗೊಳ್ಳೇಬೇಕು. ಆಮೇಲೆ ಅವ್ರು ತಗೊಂಡ್ರೆ ಮಾತ್ರ ನಾವು ಅವ್ರನ್ನ ಚೆನ್ನಾಗಿ ಟ್ರೀಟ್ ಮಾಡ್ತೀವಿ. ಇಲ್ಲ ಅದಂತೂ ಅದಕ್ಕೆ ನಾನೇ ಗ್ಯಾರಂಟಿ. ಆತರ ಅಂತೂ ಯಾವತ್ತೂ ಮಾಡಿಲ್ಲ ಅವರು. ಈಗ ಎಷ್ಟೋ ಜನ ಇರ್ತಾರೆ ಸರ್, ಹಕ್ಕಿನ ಇಂಟ್ರೆಸ್ಟ್ ಆಗಿ ತಗೋತಾರೆ. ಸಡನ್ ಆಗಿ ಯಾವ್ದೋ ಒಂದು ಫಾರಿನ್ ಅಪರ್ಚುನಿಟಿ ಬರುತ್ತೆ ಅವರಿಗೆ, ಎಲ್ಲೋ ಹೋಗ್ಬೇಕಾಗತ್ತೆ, ಹಕ್ಕಿನ ಬಿಟ್ಟು ಹೋಗ್ಲೇಬೇಕು, ತಗೊಂಡ್ ಹೋಗಕ್ಕಂತೂ ಆಗಲ್ಲ. ಅಂತವ್ರಿಗೆ ಏನ್ ಫೆಸಿಲಿಟಿ ಇದೆ ಸರ್? ಇನ್ನು ಆಗಲ್ಲ, ನನಗೆ ಸಾಧ್ಯನೇ ಇಲ್ಲ, ಮನೆಯವರು ನೋಡ್ಕೊಳ್ಳಲ್ಲ ಅಂತ ನಾರ್ಮಲಿ ಜನ ಏನ್ ಮಾಡ್ತಾರೆ, ಬಿಟ್ಬಿಡ್ತಾರೆ. ಈಗ ಪ್ರಾಣಿಗಳು, ನಾಯಿ, ಬೆಕ್ಕು ರೋಡಲ್ಲೆಲ್ಲ ಬಿಟ್ಟು ಹೋಗ್ಬಿಡ್ತಾರೆ. ಆ ತರ ಮಾಡೋಕ್ಕಿಂತ ಈಗ ಆಸ್ ಅ ನೀವು ಪೆಟ್ ಲವರ್ ಆಗಿ ಅಥವಾ ಬರ್ಡ್ಗಳ ಬಗ್ಗೆ ಅಷ್ಟು ಕೇರಿಂಗ್ ಇಟ್ಕೊಳ್ಳೋರಾಗಿ ಏನು ಅವರಿಗೆ ಸರ್? ಇಲ್ಲ, ಆ ಥರ ಇರೋರು ನಮ್ಮ ಹತ್ರ ತೊಗೊಂಡು ಬಂದು ಬಿಡ್ತಾರೆ ಬರ್ಡ್ಸ್ನ. ಆ ಥರ ಮಾಡ್ಬೋದಾ? ಮಾಡ್ಬೋದು ತೊಗೊಂಬಂದು ಬಿಡ್ತಾರೆ. ನಾವು ನೋಡ್ಕೊಳ್ಳೋಕೆ ಆಗೋದಿಲ್ಲ ಅನ್ನೋ ಪಕ್ಷದಲ್ಲಿ ತೊಗೊಂಬಂದು ಬಿಡ್ತಾರೆ. ನಾವು ಅದನ್ನ ಅದು ಇರೋ ಅಷ್ಟು ದಿನಾನು ತುಂಬಾ ಚೆನ್ನಾಗಿ ನೋಡ್ಕೊಂತೀವಿ. ಅದನ್ನ ನಾವು ಯಾರಿಗೂ ಕೊಡೋದಾಗ್ಲಿ ಮಾಡೋದಿಲ್ಲ. ಆಂಟಿಲ್ನಲ್ಲೇ ಅವ್ರು ಯಾರಾದ್ರೂ ತುಂಬಾ ನನ್ಗೆ ಇಂಟ್ರೆಸ್ಟ್ ಇದ್ದು, ನಮ್ಗೆ ತುಂಬಾ ಅವ್ರ ಪರಿಚಯ ಇದ್ದು, ನಾವು ಅವ್ರನ್ನ ಫಾಲೋ ಅಪ್ ಮಾಡಕ್ ಆಗುತ್ತೆ ಅಂತ ಗೊತ್ತಿದ್ದು, ಈ ರೀತಿ ಇದ್ದಾಗ ಮಾತ್ರ ನಾವು ಕೊಡ್ತೀವಿ. ಅದ್ ಬಿಟ್ರೆ ಸುಲಭವಾಗಿ ನಾನು ಕೊಡೋದಿಲ್ಲ. ಈ ಒಂದು ನಮ್ಮ ಹತ್ರ ಪಕ್ಷಿಗಳನ್ನ ತಗೊಳಕ್ ಬರೋರ್ಗು ಅಷ್ಟೇ ನಾನು ಹೇಳೋದು, ನೀವು ಪ್ರಾಡಕ್ಟ್ ಆಗಿ ಒಂದು ಈಗ ಐಫೋನ್ ತರನೋ ಇಲ್ಲ ಇನ್ನೊಂದು ಏನೋ ಒಂದು ಗ್ಯಾಜೆಟ್ಸ್ ತರನೋ ಪರ್ಚೇಸ್ ಮಾಡಕ್ ಬರ್ತೀರಾ, ದಯವಿಟ್ಟು ನಮ್ಮ ಹತ್ರ ಬರಬೇಡಿ ಅಂತಾನೆ ಹೇಳ್ತೀನಿ. ಸೊ ಏನಿದ್ರು ನಿಮ್ಗೆ ಒಂದು ಲವ್ ಅಂಡ್ ಅಫೆಕ್ಷನ್ ಇರಬೇಕು ಬರ್ಡ್ಸ್ ಮೇಲೆ. ಈಗ ಅದಕ್ಕೂ ಒಂದು ಭಾವನೆಗಳಿದೆ, ಸರಿನಾ? ಅದು ನೀವು ಈಗ ನಾರ್ಮಲ್ ನಾವು ಸೆಮಿ ಟೈಮ್ ಬರ್ಡ್ಸ್ ಅಂತ ಕರಿತೀವಿ. ಸೊ ಅದು ಹೇಗೆ ಅಂತ ಹೇಳಿದ್ರೆ, ಈ ಕಡೆ ಪೇರೆಂಟ್ಸ್ ಹತ್ರನೂ ಜಾಸ್ತಿ ಇರಲ್ಲ, ಈ ಕಡೆ ನಮ್ಮ ಹತ್ರನೂ ಜಾಸ್ತಿ ಇರಲ್ಲ. ಈ ತರ ಆಗಿರುತ್ತೆ ಕೆಲವೊಂದು ಬರ್ಡ್ಸ್. ಈ ಒಂದು ಅದಕ್ಕೆ ನಾವು ಊಟ ಹಾಕ್ತಾನೆ ಇರ್ತೀವಲ್ಲ ಪ್ರತಿದಿನ, ನಾನು ಅದನ್ನ ಜಸ್ಟ್ ಸ್ವಲ್ಪ ಮುಟ್ಟಕ್ಕೆ ಹೋದ್ರು ಕೂಡ ಅದು ಅದರ ಏನೋ ತಲೆ ಮೇಲೆ ಇರುವಂತ ಕೂದಲನ್ನೆಲ್ಲ ಬೋ ಮಾಡ್ಕೊಂಡು ನನಗೆ ರೆಸ್ಪೆಕ್ಟ್ ಕೊಡುತ್ತೆ, ಸರಿನಾ? ಸೊ ಅದು ಭಾವನೆ, ಅದಕ್ಕೆ ಇರುವಂತ ಒಂದು ಭಾವನೆ. ಬಿಕಾಸ್ ವಿ ಆರ್ ಫೀಡಿಂಗ್ ದೆಮ್ ಅಂತ ಹೇಳ್ಬಿಟ್ಟು ಅದು ಕೂಡ ನಮಗೆ ಒಂದು ರೆಸ್ಪೆಕ್ಟ್ ಕೊಡುತ್ತೆ. ಕರೆಕ್ಟ್ ಅಲ್ವಾ? ಈ ತರ ಇರುವಂತ ಪಕ್ಷಿನ ನಾವು ಒಂದು ಪ್ರಾಡಕ್ಟ್ ತರ ಹೇಗೆ ಟ್ರೀಟ್ ಮಾಡಕ್ ಸಾಧ್ಯ? ಮಾಡಕ್ ಆಗೋದಿಲ್ಲ. ಸೊ ಅವ್ರ ಮಕ್ಳ ತರ ತಗೊಂಡ್ ಹೋಗ್ತಾರ, ಸಾಕ್ತಾರ. ನಾವ್ ಇನ್ನೂ ಅವ್ರಿಗೆ ತುಂಬಾನೇ ಸಪೋರ್ಟ್ ಮಾಡ್ತೀವಿ. ನಾನು ಒಂದೇ ಹೇಳೋದು, ನಿಮ್ಗೂ ಹೇಳಿದ್ದೆ ಆಕ್ಚುಲಿ, ನಮ್ಮ ಹತ್ರ ಪಕ್ಷಿ ತಗೊಳ್ದೇ ಇರಿ, ಪರವಾಗಿಲ್ಲ, ಯಾವ ಬೇಕಾದ್ರೆ ನನಗೆ ಕಾಲ್ ಮಾಡಿ, ನಾನು ಗೈಡೆನ್ಸ್ ಕೊಡ್ತೀನಿ. ಹಕ್ಕಿಗಳಿಗೆ ಯಾವ ರೀತಿ ಕಾಯಿಲೆಗಳು ಬರುತ್ತೆ ಸರ್? ಕೋಲ್ಡೆ ಸರ್, ಕೋಲ್ಡೆ ಮೇನ್ ಆಗಿ, ಜಾಸ್ತಿ ಕೋಲ್ಡೆ. ಅದೊಂದು ನೀವು ಪ್ರಿವೆಂಟ್ ಮಾಡ್ಕೊಂಡ್ಬಿಟ್ರೆ ಇನ್ನೇನು ಪ್ರಾಬ್ಲಮ್ ಬರಲ್ಲ. ಐ ಇನ್ಫೆಕ್ಷನ್ಸ್ ಎಲ್ಲ ಆಗುತ್ತೆ, ಕೆಲವೊಂದ್ಸಲಿ ಆಗುತ್ತೆ, ಅದೆಲ್ಲಾನು ನಾರ್ಮಲ್ ಆಗಿ. ಈಗ ವೆಟರ್ನರಿ ಹಾಸ್ಪಿಟಲ್ ಅಂತ ಇರುತ್ತೆ, ಅಲ್ಲಿ ಹಕ್ಕಿಗಳಿಗೂ ಟ್ರೀಟ್ ಮಾಡ್ತಾರೆ. ಈಗೆಲ್ಲಾನು ಸಖತ್ತಾಗಿದೆ ಇವಾಗ ಟ್ರೀಟ್ಮೆಂಟ್ ಎಲ್ಲ, ತುಂಬಾ ಚೆನ್ನಾಗಿದೆ. ಈ ಟೇಮ್ಡ್ ಬರ್ಡ್ ಅಂತ ಹೇಳ್ತಾರಲ್ಲ ಸರ್, ನಾನು ಫಸ್ಟ್ ನಮ್ಮನೆ ಮುಂದೆ ರವಿ ಅಂತ ಇದ್ದಾರೆ, ಅವರೇ ನಾನು ನೋಡಿದ್ದು. ಟೇಮ್ಡ್ ಬರ್ಡ್ ಅಂತ ಇರುತ್ತೆ, ನೀವು ಯಾಕೆ ಬರ್ಜಿಸ್ ಬಿಡಕ್ ಹೋದ್ರೆ ಆ ಥರದ್ದು ಸಿಗತ್ತೆ ಅಕ್ಕಿ ಅಂತ ನಾನು ಕೇಳಿರ್ಲಿಲ್ಲ ಆ ಥರದ್ದು. ಈ ಕಾನ್ಸೆಪ್ಟ್ ಯಾವತ್ತಿಂದ ಬಂತು ಸರ್? ಅಂದ್ರೆ ತುಂಬಾ ವರ್ಷದ ಮುಂಚಿನೂ ಇದೆಯಾ ಹಕ್ಕಿನ ಟ್ರೈನ್ ಮಾಡಿ ಮನೇಲಿ ಇಟ್ಕೊಳ್ಳೋದು? ಸರ್ 2009 ನಾನು ಸ್ಟಾರ್ಟ್ ಮಾಡ್ದಾಗಿಂದನೂ ಇದೆ ಸರ್. ಆಗಿನ ಅದ್ರ ಮುಂಚೆನೂ ಇದೆ? ಅದ್ರ ಮುಂಚೆಯಿಂದನೂ ಇದೆ ಸರ್. ಅವಾಗೆಲ್ಲ ನಾವೇನ್ ಮಾಡ್ತಿದ್ವಿ, ತುಂಬಾ ಜಾಸ್ತಿ ದೊಡ್ಡ ಪಕ್ಷಿಗಳನ್ನ ತರೋದಕ್ಕಾಗ್ಲಿ ಮಾಡೋದಕ್ಕಾಗ್ಲಿ ಅಫೋರ್ಡಬಲ್ ಇರ್ತಿರ್ಲಿಲ್ಲ. ನಾವು ನಮ್ಮ ಮನೇಲಿ ಕೂಡ ಪಾಕೆಟ್ ಮನೆಯಿಂದ ಅಲ್ಲಿ ಇಲ್ಲಿ ಉಳಿಸ್ಬಿಟ್ಟು ಪಕ್ಷಿಗಳನ್ನ ತಗೊಂಡ್ ಬರ್ತಾ ಇದ್ವಿ. ಅವಾಗೆಲ್ಲ ಬಜ್ಜೀಸ್ ಅಂತ ಬರ್ತದೆ, ಅದಲ್ಲ ನಾರ್ಮಲ್ ಲವ್ ಬರ್ಡ್ಸ್ ಅಂತಾರಲ್ಲ, ಅದನ್ನ ಟ್ರೈನ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಫಸ್ಟ್. ನಿಮ್ಗೆ ಯಾವಾಗ ಇಂಟ್ರೆಸ್ಟ್? ಅದೇ ಅವಾಗೆಲ್ಲ ನಾವು ಚಿಕ್ಕ ವಯಸ್ಸಿಂದಾನೇ ಶುರು ಆಗಿದ್ದು. ಅವಾಗಿಂದ ಬಜ್ಜೀಸ್ ನ ಸ್ಟಾರ್ಟ್ ಮಾಡಿದ್ವಿ ಟ್ರೈನ್ ಮಾಡೋದಕ್ಕೆ. ಸೊ ಟ್ರೈನ್ ಮಾಡ್ತಾ ಏನಾಯ್ತು, ನಮ್ಗೆ ರೂಢಿ ಆಗೋಯ್ತು ಅದು ಮಾಡೋದು. ಆಮೇಲೆ ಒಂದ್ ಸ್ವಲ್ಪ ಆಡ್ ಆನ್ ಮಾಡ್ಕೊಂಡು ಹವ್ಯಾಸ ಅಂತ ಕರೀತೀವಿ. ಅದು ನಮ್ಗೆ ಸಿಕ್ಕಾಪಟ್ಟೆ ಪ್ಯಾಷನ್. ಪ್ರಾಣಿ ಪಕ್ಷಿಗಳಂದ್ರೆ ಪ್ಯಾಷನ್. ಏನೇನು ಎಲ್ಲೆಲ್ಲಿ ಏನೇನ್ ಸಿಗುತ್ತೆ ಎಲ್ಲ ತಗೊಂಡ್ಬರೋದು, ಮನೇಲಿ ಸಾಕೋದು, ಮನೇಲಿ ಉಳಿಸ್ಕೊಳ್ಳೋದು, ಇಷ್ಟೇ ಕೆಲಸ ಅವಾಗೆಲ್ಲ. ಸೊ ಒಂದ್ಸಲಿ ನಮ್ಗೆ ಮೆಚುರಿಟಿ ಬಂದ್ಮೇಲೆ, ಬುದ್ಧಿ ಅಂತ ಬಂದ್ಮೇಲೆ, ನಮ್ಗೆ ಆ ಪ್ಯಾಷನ್ ಏನಿದೆ ಅದನ್ನ ಹಾಗೆ ಕಂಟಿನ್ಯೂ ಮಾಡ್ಕೊಂಡ್ ಬಂದೆ. ಆಮೇಲೆ ನಾನು 2009 ಇಂದ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ನಲ್ಲ, ಅವಾಗಿಂದ ನನ್ಗೆ ಏನೇನು ಎರರ್ಸ್ ಆಯ್ತು,
ಅದನ್ನೆಲ್ಲ ನಾನು ಫೈನ್ ಟ್ಯೂನ್ ಮಾಡ್ಕೊಂಡ್ ಬಂದಿರ್ತೀನಿ ಇಷ್ಟು ವರ್ಷ. ಹೌದು. ಇವಾಗ ಅಷ್ಟು ವರ್ಷ ಮಾಡ್ಕೊಂಡ್ ಬಂದಾಗ ಏನಾಗುತ್ತೆ, ಈಗ ಹೊಸ ಒಂದು ಪಕ್ಷಿ ತಂದಾಗ ಅದು ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಆಗೋದಕ್ಕಾಗ್ಲಿ, ಪ್ರಾಬ್ಲಮ್ ಅಕಸ್ಮಾತ್ ಆದ್ರೆ ಅದನ್ನ ಹೇಗೆ ನೋಡ್ಕೊಳ್ಳೋದು ಅಂದಾಗ್ಲಿ ಕಂಪ್ಲೀಟ್ ನನಗೆ ಗೊತ್ತಿರುತ್ತೆ. ಹೌದು, ನೀವು ಯಾಕಂದ್ರೆ ಟ್ರಯಲ್ ಅಂಡ್ ಎರರ್ ಮಾಡಿರ್ತೀವಿ. ಸೊ ಪ್ರತಿಯೊಂದು ಆಗೋಗಿರುತ್ತೆ, ಅದು ಎಲ್ಲರಿಗೂ ಪ್ರತಿಯೊಬ್ಬ ಮನುಷ್ಯನಿಗೂ ಆಗುತ್ತೆ ಅದು. ಅದನ್ನ ನಾನು ಬೇರೆಯವ್ರಿಗೆ ಈಗ ಹೇಳ್ಕೊಡ್ತಾ ಇದ್ದೀನಿ. ಸೊ ಆ ಥರ. ಆಮೇಲೆ ಟೇಮ್ ಬರ್ಡ್ಸ್ ಅಂದ್ರೆ ಅಷ್ಟೇನೆ ಸರ್. ಟೇಮ್ ಬರ್ಡ್ಸ್ ಅಂದ್ರೆ ಮನುಷ್ಯರಿಗೆ ತುಂಬಾ ಹತ್ತಿರ ಆಗುವಂತ ಒಂದು ಪಕ್ಷಿ. ಓಕೆ, ಸರಿನಾ. ಯೂಶಲಿ ಏನಾಗುತ್ತೆ ವೈಲ್ಡ್ ಬರ್ಡ್ಸ್ ಅಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಅದು ಪೇರೆಂಟ್ಸ್ ಬಂದು ಕಂಪ್ಲೀಟ್ ಆಗಿ ವೈಲ್ಡ್ ಆ ಮರಿಗಳಿಗೆ ಚೆನ್ನಾಗಿ ಫೀಡ್ ಮಾಡುತ್ತೆ, ಚೆನ್ನಾಗಿ ಹೇಳ್ಕೊಟ್ಬಿಡುತ್ತೆ ಪ್ರತಿಯೊಂದು. ಬೈಟಿಂಗ್ ಟೆಂಡೆನ್ಸಿ ಹೇಗೆ, ಯಾವ ರೀತಿ ನಾವು ಮನುಷ್ಯರಿಗೆ ಅದು ಹಿಡ್ಕೊಳಕ್ ಬಂದಾಗ ನಮ್ಮನ್ನ ನಾವು ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಕೊಬೇಕು, ಪ್ರತಿಯೊಂದು ಕೂಡ ಜೆನೆಟಿಕಲಿ ಅದು ಕಂಪ್ಲೀಟ್ ಆಗಿ ಹೇಳ್ಕೊಟ್ಬಿಡುತ್ತೆ. ಓಕೆನಾ. ಈಗ ಮರಿ ಹಾಕುತ್ತಲ್ಲ, ಮರಿ ಹಾಕಿ ಪೇರೆಂಟ್ಸ್ ಹತ್ರನೇ ಬಿಟ್ಬಿಡ್ತೀವಿ ಅಂತ ಅನ್ಕೊಳ್ಳಿ, ಅದು ಆಬ್ವಿಯಸ್ಲಿ ಅದೇ ರೈಸ್ ಮಾಡೋದು, ಅದೇ ಬೆಳೆಸೋದು. ಅದು ಬೆಳೆದಾಗ ಏನಾಗುತ್ತೆ, ಇದನ್ನೆಲ್ಲ ಅದು ಹೇಳ್ಕೊಡುತ್ತೆ. ನಾವು ಅಕಸ್ಮಾತ್ ಯಾರಾದ್ರೂ ನಮ್ಮನ್ನ ಹಿಡಿಯಕ್ ಬಂದಾಗ ನಾವು ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಕೊಬೇಕು, ನಮ್ಮನ್ನ ಸೆಲ್ಫ್ ಡಿಫೆನ್ಸ್ ಅಂದ್ರೆ ಏನು, ಅದನ್ನ ಯಾವ ರೀತಿ ನಾವು ಮಾಡ್ಕೊಬೇಕು ಅನ್ನೋದೆಲ್ಲ ಹೇಳ್ಕೊಡುತ್ತೆ. ಹಾಗಾಗಿ ವೈಲ್ಡ್ ಬರ್ಡ್ಸ್ ಎಲ್ಲಾನು ಯಾರು ನೀವು ಎಷ್ಟೇ ವರ್ಷ ಸಾಕಿ ಅದನ್ನ, ಅದು ನೀವು ಬಿಟ್ಟ ತಕ್ಷಣ ಹೊರಗೋಗ್ಬಿಡುತ್ತೆ. ಯಾಕಂದ್ರೆ ಅದಕ್ಕೆ ಅಷ್ಟು ಬಾಂಡಿಂಗ್ ಗೊತ್ತಿರಲ್ಲ, ಮನುಷ್ಯರ ಜೊತೆ ಇದ್ದೇ ಅಭ್ಯಾಸ ಇರಲ್ಲ ಅದಕ್ಕೆ. ಅದೇನಂದ್ರೆ ಅದು ನಾನು ಹೇಟ್ ಮಾಡಬೇಕು, ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಿದ್ರೆ ನಾನು ಹೇಟೇ ಮಾಡೋದು ನಿಮ್ಮನ್ನ ಅನ್ನೋ ಲೆಕ್ಕಾಚಾರಕ್ಕೆ ಇರುತ್ತದೆ ಆ ರೀತಿ. ಸೊ ಟೇಮ್ ಬರ್ಡ್ಸ್ ಅಂದ್ರೆ ಹೇಗೆ ಅಂತ ಹೇಳಿದ್ರೆ, ನಾವು ಈಗ ಕಂಡ್ಬಿಟ್ಟಿರುತ್ತಲ್ಲ ಪಕ್ಷಿನ, ಅದನ್ನ ನಾವು ಪೇರೆಂಟ್ಸ್ ಅಂತ ಸಪರೇಟ್ ಮಾಡ್ಕೊಂಡು ನಾವು ತಗೊಂಡ್ಬಂದು ನಾವು ರೈಸ್ ಮಾಡ್ತೀವಿ. ಅದು ಒಂದು 25 ಡೇಸ್ ಅಂತ, 25 to 30 ಡೇಸ್ ನಾವು ತಗೊಂಡ್ಬಿಡ್ತೀವಿ. ತಗೊಂಡು ನಾವು ಹ್ಯಾಂಡ್ ಫೀಡ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ನಾವು ಹ್ಯಾಂಡ್ ಫೀಡ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಅವು ನಮ್ಮನ್ನ ನೋಡಿ ಇವರೇ ನಮ್ಮ ಪೇರೆಂಟ್ಸ್ ಅನ್ನೋ ಲೆಕ್ಕಾಚಾರಕ್ಕೆ ಅದು ಬೆಳೀತಾ ಬರುತ್ತೆ. ಸರಿನಾ. ನನ್ನನ್ನು ನೋಡಿ ಅಂದ್ರೆ ನನ್ನೊಬ್ಬನೇ ನೋಡಿ ಅಂತಲ್ಲ, ಟೋಟಲ್ ಆಗಿ ಮನುಷ್ಯರನ್ನ ಅದು ಅವಲಂಬಿತವಾಗಿರುತ್ತೆ, ಜೊತೆನಲ್ಲಿ ಅದು ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಆ ರೀತಿ ಯಾವುದೇ ರೀತಿ ಅದಕ್ಕೆ ಹಚ್ಚೋದಾಗ್ಲಿ ಮಾಡೋದಾಗ್ಲಿ ಏನೂ ಮಾಡೋದಿಲ್ಲ, ತುಂಬಾ ಫ್ರೆಂಡ್ಲಿ ಆಗಿ ಬೆಳೆಯುತ್ತೆ. ಜೊತೆನಲ್ಲಿ ಬೆಳೆದು ದೊಡ್ಡದಾದ್ಮೇಲೂ ಕೂಡ, ಈಗ 3 months ಆದ್ಮೇಲೆ ನಾವು ಕಸ್ಟಮರ್ಸ್ ಕೊಡ್ತೀವಿ. ಯೂಶಲಿ 3 months ಆದ್ಮೇಲೆ ಕೊಡ್ತೀವಿ ಕಸ್ಟಮರ್. ಸೆಲ್ಫ್ ಫೀಡಿಂಗ್ ಬಂದ್ರೆ ಅಂತ ಕನ್ಫರ್ಮ್ ಆಗಿದ ತಕ್ಷಣ ಕೊಡ್ತೀವಿ. ಆ ಟೈಮಲ್ಲಿ ನಾವು ಅವ್ರು ಹೇಳ್ತೀವಿ, ಸೊ ನೈಟ್ ಟೈಮ್ ಒನ್ ಟೈಮ್ ಹ್ಯಾಂಡ್ ಫೀಡಿಂಗ್ ಮಾಡ್ಕೊಳ್ಳಿ, ಇನ್ನೂ ಸ್ವಲ್ಪ ಬಾಂಡಿಂಗ್ ಹೆಚ್ಚಾಗುತ್ತೆ ನಿಮಗೆ ಅಂತ ಹೇಳಿ. ಸೊ 6 months ಆಗೋವರೆಗೂ ಪಕ್ಷಿ ಬಂದು ಎಲ್ಲರ ಹತ್ರನೂ ಸೋಷಲೈಸ್ ಆಗಿರುತ್ತೆ. 6 months ಆದ್ಮೇಲೆ ಅದು ಇವರೇ ನನ್ನ ಫ್ಯಾಮಿಲಿ ಅಂತ ಒಂದು ಗ್ರೂಪ್ನ ಅದು ಸೆಟ್ ಮಾಡ್ಕೊಳ್ಳುತ್ತೆ. ಈಗ ನಿಮ್ಮನೇಲಿ ನೀವು ಗಂಡ ಹೆಂಡತಿ ಅಂತ ಅನ್ಕೊಂಡ್ರೆ ಕಂಪ್ಲೀಟ್ ಆಗಿ ಅವ್ರಿಗೆ ಮಾತ್ರ ಅದು ಸೆಟ್ ಆಗಿರುತ್ತೆ. ಓಕೆನಾ. ಅದು ನಮ್ಮ ಫ್ಯಾಮಿಲಿ ಅದು. ಇವಾಗ ನಮ್ಗೆ ಈಗ ಸೇಮ್ ಸರ್, ಈಗ ನಾಯಿಗಳು ಹೇಗೋ ಹಾಗೇನೆ. ಈಗ ನಾಯಿ ಮರಿ ತಗೊಂಬಂದಾಗ ನಾವೇನ್ ಮಾಡ್ತೀವಿ, ಅದು ಎಲ್ಲರ ಹತ್ರನೂ ಓಡಾಡುತ್ತೆ, ಎಲ್ಲರ ಹತ್ರ ಇರುತ್ತೆ. ಅದೇ ಇವಾಗ ಚಾರ್ಲಿ ದೊಡ್ಡದಾಗ್ತಿದೆ, ಕರೆಕ್ಟ್. ಈಗ ಯಾರಾದ್ರೂ ಹೋದ್ರೆ ಏನ್ ಮಾಡುತ್ತೆ, ಕರೆಕ್ಟ್ ಅಲ್ವಾ. ಸೊ ಅಷ್ಟೇ ಸಿಂಪಲ್. ಅದೇ ತರ ಪಕ್ಷಿ ಬೆಳೆಯುತ್ತೆ ಸರ್. ನಿಮ್ಗೆ ನೀವು ಬರ್ಡ್ ತಗೊಂಡೋಗೊಂದು ಎಕ್ಸ್ಪೀರಿಯನ್ಸ್ ಮಾಡಿ, ಆಕ್ಚುಲಿ ನೀವು ಟಿವಿನೂ ಬಿಟ್ಬಿಡ್ತೀರಾ, ಸರಿನಾ. ನೀವು ಮೊಬೈಲು ಬಿಟ್ಬಿಡ್ತೀರಾ, ಆರಾಮಾಗಿ ಅದ್ರ ಜೊತೆ ಆಟಾಡ್ಕೊಂಡು ಹೋಗ್ಬಿಡ್ತೀರಾ. ಇದು ಹೆಲ್ತಿ, ತುಂಬಾ ಹೆಲ್ತಿ. ಯಾಕಂದ್ರೆ ಒಂದು ಮೈಂಡ್ ಸೆಟ್ ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾ ಆಕ್ಟಿವ್ ಆಗಿರುತ್ತೆ. ಎಲ್ಲೋ ಹೊರಗಡೆಯಿಂದ ಬಂದಿರ್ತೀರಾ, ಆ ಸ್ಟ್ರೆಸ್ ಗಿಸ್ ಎಲ್ಲ ಪ್ರತಿಯೊಂದನ್ನು ರಿಲೀಫ್ ಆಗ್ಬಿಡುತ್ತೆ. ಎಲ್ಲ ಏಜ್ ಅವರೊಟ್ಟಿಗೂ ಸೆಟ್ ಆಗುತ್ತಲ್ವಾ. ಈಗ ಸಣ್ಣ ಮಕ್ಳು ಇರೋ ಮನೇಲೂ ಹಕ್ಕಿಗಳನ್ನ ನಾವು ಸಾಕ್ಬಹುದು, ಏನ್ ತೊಂದ್ರೆ ಇಲ್ಲ ಸರ್. ಬೈಟಿಂಗ್ ಟೆಂಡೆನ್ಸಿ ಅಂತ ಕರಿತೀವಿ ಸರ್. ಯಾಕಂದ್ರೆ ಅದು ಈ ಟಾಪಿಕ್ ಇವಾಗಲೇ ಮಾತಾಡ್ಬೇಕು. ಅದೇನಾಗುತ್ತೆ ಅಂತಂದ್ರೆ, ಈಗ ಚಿಕ್ಕ ಮಕ್ಕಳು ಮನೇಲಿ ಇರ್ತವೆ ಅನ್ಕೊಳ್ಳಿ, ಒಂದು 3 ತಿಂಗಳು ಇಲ್ಲ ಒಂದು 9 ತಿಂಗಳು, ಇದೇನೋ 1.5 ವರ್ಷ 2 ವರ್ಷದ ಮಕ್ಕಳು ಅಂತ ಅನ್ಕೊಳ್ಳಿ, ಇಲ್ಲ ಅದಕ್ಕಿಂತ ಚಿಕ್ಕ ಮಕ್ಳು ಅನ್ಕೊಳ್ಳಿ. ಏನೇ ಸಿಕ್ಕಿದ್ರು ಏನ್ ಮಾಡುತ್ತೆ ಮಕ್ಕಳು, ಈಗ ಬಾಯಲ್ಲಿ ಬಟ್ಟಿಡ್ಕೊಳ್ಳೋದು, ಇಲ್ಲ ಏನಾದ್ರು ಕಚ್ಚೋದು, ಇವೆಲ್ಲನೂ ಮಾಡೇ ಮಾಡ್ತಾರೆ. ಹಾಗೇನೇ ನಾಯಿ ಮರಿಗಳಲ್ಲೂ ಕೂಡ ಬೈಟಿಂಗ್ ಟೆಂಡೆನ್ಸಿ ಅಂತ ಕರಿತೀವಿ. ಚಿಕ್ಕದೇನೇ ಸಿಕ್ಕಿದ್ರು ಕಚ್ಚುತ್ತೆ. ಈವನ್ ಇದು ಕೂಡ ಹಾಗೇನೇ, ಪಕ್ಷಿಗಳು ಕೂಡ ಹಾಗೇನೇ. ಆದರೆ ಎಲ್ಲಿವರೆಗೂ ಅಪ್ ಟು ಒಂದು 5 months ವರ್ಗು, ಅದಕ್ಕೆ ಒಂದು ಮೈಂಡ್ ಮೆಚುರಿಟಿ ಬರೋವರೆಗೂ ಏನೇ ಸಿಕ್ಕಿದ್ರು ಸುಮ್ಮನೆ ಹಿಂಗಂತ ಇರುತ್ತದೆ ಅಷ್ಟೇ ಹೊರತು ಅದು ಜೋರ ಕಚ್ಚೋದಾಗ್ಲಿ ಮಾಡೋದಾಗ್ಲಿ ಏನು ಮಾಡೋದಿಲ್ಲ, ಏನು ಮಾಡಲ್ಲ. ಸೊ ಮಕ್ಳಿರ್ಬೋದು, ಯಾರೇ ಇರ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ ಸರ್. ಈಗ ಮತ್ತೆ ನಮ್ಮ ಓಲ್ಡ್ ಜನರೇಷನ್ಗೆ ಒಂದು ಪ್ರಶ್ನೆ ಇರುತ್ತೆ, ಮನೆ ಒಳಗೆ ಸಾಕ್ಬಾರ್ದು, ಅದರಿಂದ ನಿಮ್ಗೆ ಎಫೆಕ್ಟ್ ಆಗತ್ತೆ ಅಂತ. ಅದು ಎಷ್ಟು ಸತ್ಯ ಸರ್? ಸರ್ ಅದೇ ಈಗ ಹೇಳ್ತೀನಿ ನೋಡಿ. ಅದು ಆಕ್ಚುಲಿ ಇವಾಗ ಏನಾಗುತ್ತೆ, ಪಕ್ಷಿಗಳು ಈಗ ಒಂದೇ ಕಾಲ ಮೇಲೆ ಕೂತ್ಕೊಂಡು ಮಲ್ಕೊಳ್ಳುತ್ತೆ. ಆಕ್ಚುಲಿ ಮಲ್ಕೋಬೇಕಂತಾಗ ಎಲ್ಲ ಪ್ಯಾರೆಟ್ ಸ್ಪೀಶೀಸು ಅಷ್ಟೇನೆ, ಸರಿನಾ. ಆ ಒಂದು ಕಾಲ ಮೇಲೆ ನಿಂತ್ಕೊಂಡು ಮಲ್ಕೊಳ್ಳೋದು ಅಪಶಕ್ನ ಅನ್ನೋ ಲೆಕ್ಕಾಚಾರಕ್ಕೆನೆ ಇದೆ. ಅದು ಮುಂಚೆಯಿಂದ ಇರುವಂತ ಒಂದು ಮೈಂಡ್ ಸೆಟ್. ಇವಾಗ ಹಾಗಂತ ಅನ್ಕೊಳ್ಳಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅದು ಪಕ್ಷಿಗಳು ಮಲ್ಗೋ ರೀತಿನೇ ಹಾಗೆ, ಅದರ ನ್ಯಾಚುರಲ್ ಬಿಹೇವಿಯರ್ ಅದು. ಅದನ್ನ ನಾವು ಹೇಗೆ ಕಡಿಮೆ ಮಾಡಕ್ಕಾಗತ್ತೆ, ಕರೆಕ್ಟ್ ಅಲ್ವಾ. ಇವಾಗ ಮುಂಚೆ ಹೇಳ್ತಿದ್ರು, ಕರೆಕ್ಟ್, ನಿಮ್ಗೆ ಒಂದು ಜ್ಞಾಪನ ಇದೆ, ಲೈಕ್ ಈಗ ಬೆಕ್ಕುಗಳು ಅಡ್ಡ ಸಿಕ್ಬಿಟ್ರೆ ಈಗ ನಿಲ್ಲಿಸ್ಬಿಡ್ತೀವಿ ಗಾಡಿನ, ಆ ತರ ಮಾಡ್ತೀವಿ. ಆದ್ರೆ ಈಗ ಪರ್ಷಿಯನ್ ಕ್ಯಾಟ್ ಅಂತ ಮನೆಯಲ್ಲೇ ಸಾಕ್ತಾರೆ, ಎಸ್ಸಲ್ಲಿ ದಾಟ್ತಾರೆ ಅದನ್ನ.
ದಾಟ್ತಾರೆ. ಕರೆಕ್ಟ್ ತಾನೆ? ಕರೆಕ್ಟ್. ಸೊ ಅವೆಲ್ಲ ಏನು ಇಲ್ಲ ಇದೊಂದು ಮೂಢನಂಬಿಕೆ ಅಂತಾನೆ ಹೇಳಿ ಸರ್, ನಮ್ಮ ಮೈಂಡ್ ಸೆಟ್ ಅಷ್ಟೇ ಸರ್, ಇನ್ನೇನಿಲ್ಲ. ಹೌದು. ಈಗ ನಾವು ದೇವರನ್ನ ನಂಬ್ತೀವಿ, ಸೊ ಅದ್ರ ಪ್ರಕಾರ ನಾವು ಇರ್ತೀವಿ, ಅಷ್ಟೇನೆ ಅಲ್ವಾ? ಹೌದು. ಸೊ ಅಷ್ಟೇ, ಪ್ರತಿಯೊಂದು ಒಂದು ನಂಬಿಕೆ. ಅದು ಈ ಪಕ್ಷಿಗಳ ಆ ಥರ ಎಲ್ಲ ಏನೂ ಇಲ್ಲ ಸರ್. ನಿಮ್ಮ ಹತ್ರ ಹಕ್ಕಿ ಯಾವ್ದಾವ್ದಿದೆ ಒಂದೊಂದೇ ತೋರಿಸಿ ನೋಡೋಣ. ಸರ್ ಇದು ಸನ್ಕಾನಿಯರ್ ಅಂತ ಹೇಳಿ, ಸನ್ಕಾನಿಯರ್. ಸನ್ಕಾನಿಯರ್ ಅಂತ. ಇದು ಎಲ್ಲೋ ಡಾಮಿನೆಂಟ್ ಬರ್ಡ್ ಅಂತ ಕರಿತೀವಿ. ಅಂದ್ರೆ ಸ್ವಲ್ಪ ರೆಡ್ಡಿಶ್ ಜಾಸ್ತಿ ಇದೆ ಇದರಲ್ಲಿ. ಓಕೆ. ಸೊ ಅದೇ ಪೇರೆಂಟ್ಸ್ ಬಂದ್ರೆ ರೆಡ್ ಡಾಮಿನೆಂಟ್ ಇದೆ, ಹಾಗಾಗಿ ಸ್ವಲ್ಪ ಈ ತರ ಕಲರ್ಸ್ ಬರುತ್ತೆ ನಿಮಗೆ. ಸನ್ ಕನ್ನೂರ್ ಮತ್ತೆ ಸ್ಮಾಲ್ ಕನ್ನೂರ್ ಒಂದೇನಾ ಸರ್? ಇಲ್ಲ, ಡಿಫ್ರೆನ್ಸ್ ಇದೆ. ಸ್ಮಾಲ್ ಕನ್ನೂರ್ ಬಂದು ಕನ್ನೂರ್ ವೆರೈಟಿನಲ್ಲೇ ತುಂಬಾ ಸ್ಮಾಲ್ ವೆರೈಟಿ ಅಂತ ಕರಿತೀವಿ. ಓಕೆ. ಸನ್ ಕನ್ನೂರ್ ಬಂದು ಕನ್ನೂರ್ ವೆರೈಟೀಸ್ ಅನ್ನಲ್ಲೇ ಲಾರ್ಜ್ ವೆರೈಟಿ ಅಂತ ಕರಿತೀವಿ. ಓಕೆ. ಸೊ ಇದನ್ನು ಮತ್ತೆ ಸ್ಮಾಲ್ ಕನ್ನೂರ್ ನೀವು ಒಟ್ಟಿಗೆ ಇಟ್ಕೊಂಡು ಸಾಕಬಹುದು, ಏನ್ ತೊಂದರೆ ಇಲ್ಲ, ಸಾಕ್ಬೋದು. ಸೊ ಕನ್ನೂರ್ ಅಂದ್ರೆ ಸೇಮ್ ಸ್ಪೀಶೀಸ್ ಆಗುತ್ತೆ, ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಇದನ್ನು ಮತ್ತೆ ಮಾಂಕ್ನ ಜೊತೆಲಿ ಇಡಕ್ಕಾಗಲ್ಲ. ಓಕೆ. ಅದು ಮಾಂಕ್ ಅಲ್ಲ? ಮಾಂಕ್ ಇದು. ಸೊ ಇದು ಸ್ಪೀಶೀಸ್ ಬೇರೆ ಆಗುತ್ತೆ ನಿಮಗೆ ಕಂಪ್ಲೀಟ್ ಆಗಿ. ಓಕೆ. ಸೊ ಆ ರೀತಿಯಾಗಿ ಪ್ರಾಬ್ಲಮ್ ಆಗುತ್ತೆ. ಸುಮಾರು ಕಲರ್ ಗಳನ್ನ ನೋಡ್ದಂಗಿದೆ ಆನ್ಲೈನ್ ಅಲ್ಲಿ, ಆತರ ಸುಮಾರು ಕಲರ್ ಗಳು ಬರುತ್ತೆ. ಇದರಲ್ಲಿ ಕಂಪ್ಲೀಟ್ ರೆಡ್ ಬರುತ್ತೆ. ಓಕೆ. ಓಕೆನಾ? ಆಮೇಲೆ ತುಂಬಾ ಇದೆ ಸರ್, ರೆಡ್ ಡಾಮಿನೆಂಟು, ಯೆಲ್ಲೋ ಡಾಮಿನೆಂಟು, ಆಮೇಲೆ ನಾರ್ಮಲ್ ಗ್ರೀನು, ಇದರಲ್ಲಿ ತುಂಬಾ ವೆರೈಟೀಸ್ ಬರುತ್ತೆ. ಬಟ್ ಸನ್ಕಾರ್ನ್ ಅಲ್ಲಿ ಏನಂತ ಹೇಳಿದ್ರೆ, ಈ ಮರಿ ಕಲರ್ ಏನ್ ಕಾಣಿಸ್ತಿದೆ ನಿಮ್ಗೆ ಇವಾಗ, ಈ ಕಲರೇ ರಿಟೈನ್ ಆಗಿರಲ್ಲ. ಓಕೆ. 9 ತಿಂಗಳಾದ್ಮೇಲೆ ನಿಮ್ಗೆ ಅದು ಮೆಚುರಿಟಿ ಅಂದ್ರೆ ಮೋಲ್ಟಿಂಗ್ ಅಂತ ಕರಿತೀವಿ. ಆ ಮೋಲ್ಟಿಂಗ್ ಆದ್ಮೇಲೆ ಕಲರ್ಸ್ ಬಂದು ತುಂಬಾ ಜಾಸ್ತಿ ವೈಬ್ರೆಂಟ್ ಆಗಿ ಕಾಣಿಸುತ್ತೆ. ಅಂಡ್ ದಟ್ಸ್ ಒರಿಜಿನಲ್ ಕಲರ್. ಅದೇ ಒರಿಜಿನಲ್ ಕಲರ್ ಅವಾಗ ಬರೋದು. ಓಕೆ. ಇವಾಗಿರೋ ಕಲರ್ ಒರಿಜಿನಲ್ ಅಲ್ಲ, ಬಟ್ ಅದೇ ಇರುತ್ತೆ. ಈಗ ಪೈನಾಪಲ್ ಕನ್ನೂರ್ ಅಂತ ತಗೊಂಡ್ರೆ ದೊಡ್ಡದಾದ್ಮೇಲೆ ಪೈನಾಪಲ್ ಕನ್ನೂರ್ ಅದೇ ಇರುತ್ತೆ. ಅದರಲ್ಲಿ ಸ್ವಲ್ಪ ಬ್ರೈಟ್ನೆಸ್ ಬರುತ್ತೆ. ಹೌದೌದು, ಬ್ರೈಟ್ನೆಸ್ ಬರುತ್ತೆ, ಕಲರ್ಸ್ ಎಲ್ಲ ಡಾರ್ಕ್ ಆಗುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ಇದರಲ್ಲಿ ಇದೊಂದೇ ವೆರೈಟಿ ಇಲ್ಲ. ಈ ವೆರೈಟಿ ಮತ್ತೆ ಕ್ರಿಮ್ಸನ್ ಬೆಲ್ಲಿಡ್ ಅಂತ ಕರಿತೀವಿ. ಓಕೆ. ಆ ವೆರೈಟಿನಲ್ಲಿ ಕಲರ್ಸ್ ಬಂದು ಲೇಟ್ ಆಗಿ ಓಪನ್ ಆಗ್ತಾ ಸ್ಟಾರ್ಟ್ ಆಗುತ್ತೆ. ಓಕೆ. ಆ ರೀತಿ. ಇದಕ್ಕೆ ಎಷ್ಟು ತಿಂಗಳಾಗಿದೆ ಸರ್? ಸರ್ ಇವಾಗ 2 ಮಂತ್ಸ್ ಇದಕ್ಕೆ. 2 ಮಂತ್ಸಾ? 2 ಮಂತ್ಸ್ ಇದಕ್ಕೆ. ಓಕೆ. ನೋಡಿ, ಇದೆಲ್ಲ ನಮ್ಮ ಫುಡ್ ಅಲ್ಲೇ ಫೀಡ್ ಮಾಡ್ತಾ ಇರೋದು. ಸೊ 2 ಮಂತ್ಸ್ಗೆ ನಿಮಗೆ ಒಳ್ಳೆ ಕ್ವಾಲಿಟಿ ಬಂದ್ಬಿಡುತ್ತೆ. ಓಕೆ. ಬನ್ನಿ ಸರ್ ಹಿಂಗೆ. ಸೊ ಇಲ್ಲಿ ಇದಕ್ಕೆ ಕಾಣಿಸ್ತಿದೆಯಲ್ಲ, ಇದು ಮತ್ತೆ ಇದು ಬಂದು ರೆಡ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಸೊ ರೆಡ್ಡಿಶ್ ಬಂದು ಚೆಸ್ಟಲ್ಲೆಲ್ಲಾನು ತುಂಬಾ ರೆಡ್ಡಿಶ್ ಬಂದು ತುಂಬಾ ಜಾಸ್ತಿ ಬರುತ್ತೆ. ಸೊ ಅದಕ್ಕೆ ರೆಡ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಅದೆಲ್ಲ ಸ್ಮಾಲ್ ಕನ್ನೂರ್ ವೆರೈಟೀಸ್, ಎಲ್ಲೋ ಸೈಡ್ ಕನ್ನೂರ್ ಅಂತ. ಓಕೆ. ಸೊ ಇದು ಬಂದು ಮಾಂಕ್. ನಮ್ಮ ಹತ್ರ ಇರೋದ್ರಲ್ಲ ಸಿಕ್ಕಾಪಟ್ಟೆ ತರಲೆ ಅಂದ್ರೆ ಇದೊಂದೇ. ಹೌದಾ? ಭಯಂಕರ ಭಯಂಕರ ಆಕ್ಟಿವ್, ಭಾರಿ ತರಲೆ. ಓಕೆ. ಸೊ ಅದ್ ಹೆಂಗೆ ಅಂತ ಹೇಳಿದ್ರೆ, ನಮ್ಮ ಹತ್ರನೇ ಇರಬೇಕು, ನಮ್ಮ ಜೊತೆನೇ ಇರಬೇಕು. ಆಮೇಲೆ ಅದು ನನ್ನ ಹತ್ರ ಇದ್ದಾಗ ಬೇರೆ ಬರ್ಡ್ಸ್ ಯಾವ್ದು ನನ್ನ ಹತ್ರ ಬರಬಾರ್ದು. ಆ ರೀತಿ ಮಾನಿಟರ್ ಮಾಡುತ್ತದು. ಸೊ ಇದು ಬಂದು ಪೈನಾಪಲ್ ಕನ್ನೂರ್ ಅಂತ ಕರಿತೀವಿ. ಸೊ ಇದು ಬಂದು ರೆಡ್ ಫ್ಯಾಕ್ಟರ್ ಅನ್ನೇ. ಸೊ ನಿಮ್ಗೆ ರೆಡ್ ಫ್ಯಾಕ್ಟರ್ ಅಂದ್ರೆ ಇದರಲ್ಲಿ ತುಂಬಾ ಹೈಪರ್ ರೆಡ್ ಫ್ಯಾಕ್ಟರ್ ಆ ತರ ಎಲ್ಲಾನು ಬರುತ್ತೆ. ಇದು ನಾರ್ಮಲ್ ರೆಡ್ ಫ್ಯಾಕ್ಟರ್. ಇಂಡಿಯನ್ ಅಲ್ಲಿ ಎಲ್ಲ ವೆರೈಟಿ ಇದೆಯಾ ಸರ್? ಇಂಡಿಯಾದಲ್ಲಿ ಎಲ್ಲ ವೆರೈಟಿ ಸಿಗುತ್ತೆ? ಎಲ್ಲ ಸಿಗುತ್ತೆ. ಓಕೆ. ನೋಡಿ ಇದೊಂದು ಕಲರ್ ಸರ್, ಇದು ಕ್ರಿಮ್ಸನ್ ಬೆಲ್ಲಿಡ್ ಅಂತ ಕರಿತೀವಿ. ಓಕೆನಾ? ಇದು ಕೂಡ ಕನ್ನೂರ್ ವೆರೈಟಿಗೆ ಸೇರ್ಕೊಳ್ಳುತ್ತೆ. ಕನ್ನೂರ್ ವೆರೈಟಿ. ಸೊ ಇದೇನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನಿಮ್ಗೆ ನೋಡಿ ರೆಡ್ ಕಾಣಿಸ್ತಿದ್ಯಾ? ವಾವ್. ಈ ತರ ಡಾರ್ಕ್ ರೆಡ್ ನಿಮ್ಗೆ ಇಲ್ಲಿಂದ ಇಲ್ಲಿವರೆಗೂ ಶುರು ಆಗುತ್ತೆ. ಅದು ಯಾವಾಗ ಒಂದು 8 ಮಂತ್ಸ್ 9 ಮಂತ್ಸ್ ಆದ್ಮೇಲೆ, ಅಂದ್ರೆ ಅಷ್ಟೊತ್ತಿಗೆ ಆಲ್ರೆಡಿ ಕಲರ್ ಬಂದ್ಬಿಟ್ಟಿರುತ್ತೆ. ಸೊ ಆ ತರ ತುಂಬಾ ಡಾರ್ಕ್ ಕಲರ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಅದು. ಓಕೆ. ಸೊ ಅದಕ್ಕೆ ಇದನ್ನ ಕ್ರಿಮ್ಸನ್ ಬೆಲ್ಲಿಡ್ ಅಂತ ಕರಿತೀವಿ. ಕ್ರಿಮ್ಸನ್ ಬೆಲ್ಲಿಡ್. ಓಕೆ. ಕಲರ್ ಅದೇ ಒಳಗೆ ಆ ರೆಡ್ ನೋಡಿ ಸರ್, ಬ್ಲಡ್ ರೆಡ್ ಅಂತ. ನೋಡಿ ರೆಡ್, ಆಮೇಲೆ ಇದು ಬ್ಲೂ ಶೇಡ್ ನೋಡಿ ಹೇಗಿದೆ. ಒಂದು ಟೆಕ್ಸ್ಚರ್ ಬೇರೆ ಇದೆ ಸರ್ ಮೇಲೆ. ಇದ್ರ ಟೆಕ್ಸ್ಚರ್ ಸಖತ್ ಇದೆ. ಇದು ಇನ್ನೂ ಡಾರ್ಕ್ ಆಗುತ್ತೆ ಸರ್. ಇದು ಕಲರ್ ಡಾರ್ಕ್ ಆಗುತ್ತೆ, ಇನ್ನ ಡಾರ್ಕ್ ಆಗುತ್ತೆ, ಇನ್ನ ಕಲರ್ಸ್ ಬರುತ್ತೆ, ನೆಕ್ಸ್ಟ್ ಲೆವೆಲ್ ಬರುತ್ತೆ ಕಲರ್ಸ್ ಎಲ್ಲಾನು. ಓಕೆ. ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತೆ ಇದ್ರ ಬಗ್ಗೆ ಹೇಳಿ ಸರ್. ಇದೇನೋ ಸ್ಪೆಷಲ್ ಹಕ್ಕಿ, ಒಂದು ಕಾಕ್ಟೈಲ್ ಬಗ್ಗೆ ಸರ್. ಇದ್ರಲ್ಲಿ ನೋಡಿ, ನೀವು ಆಗ್ಲೇ ಹೇಳಿದ್ರಲ್ಲ ಸರ್, ಏನೋ ಯಾರ್ಯಾರು ತಗೊಂಬಂದು ಸಾಕಕ್ಕಾಗಲ್ಲ, ಆಮೇಲೆ ಇಲ್ಲೇ ಸಾಗೋಗುತ್ತೆ ಕೆಲವೊಂದು ಪಕ್ಷಿಗಳು, ತಗೊಂಬಂದ್ ಬಿಟ್ಬಿಟ್ಟು ಎಲ್ಲಿ ಬಿಡ್ಬೇಕು ಅಂತ ಕೇಳಿದ್ರಲ್ಲ, ನೋಡಿ ಇದೆಲ್ಲಾನು ಅದೇನೆ ಸರ್. ಇದರಲ್ಲಿ ನೀವು ಗಮನಿಸಬಹುದು, ಕೆಲವೊಂದು ಒಂದ್ ಬರ್ಡ್ಗೆ ವಿಂಗ್ಸ್ ಏನೋ ಟ್ರಿಮ್ ಮಾಡ್ಬಿಟ್ಟಿದ್ದಾರೆ ಪಾಪ ಅವರು. ಮುಂಚೆ ಕಸ್ಟಮರ್ಗೂ ಗೊತ್ತಿಲ್ಲ, ತಗೊಂಬಂದ್ಬಿಟ್ಟಿದ್ದಾರೆ. ತಗೊಂಬಂದ್ಮೇಲೆ ಏನಾಗಿದೆ, ವಿಂಗ್ಸ್ ಟ್ರಿಮ್ ಮಾಡಿದ್ರೆ ಗೊತ್ತಾಯ್ತು, ಅದು ಹಾರಕ್ ಆಗ್ತಿಲ್ಲ, ಅಲ್ಲಲ್ಲೇ ಬೀಳ್ತಾ ಇದೆ ಅದು. ಸೊ ಅದನ್ನ ಟೇಮ್ಡ್ ಅಂತಾರೆ ಜನ. ಅದನ್ನ ಕೆಲವರು ಟೇಮ್ಡ್ ಅಂತಾರೆ ನೋಡಿ, ಅದು ದೊಡ್ಡ ಸ್ಕ್ಯಾಮ್ ಇದೆ ಆಕ್ಚುಲಿ. ನೋಡಿ, ಅದು ಆರ್ತಾನೆ ಇಲ್ಲ ನಿಮ್ ಕೈಯಲ್ಲಿ, ಗೊತ್ತೇ ಇಲ್ಲ ಅದಕ್ಕೆ. ಈಗ ವಿಂಗ್ ಸ್ಟ್ರಿಮ್ ಮಾಡಿದ್ರೆ, ಆಮೇಲೆ ಟೇಪ್ ಮಾಡಿದ್ರೆ ಎಲ್ಲಿ ಗೊತ್ತಾಗುತ್ತೆ ಹೇಳಿ, ಆ ತರ. ಆಮೇಲೆ ನೋಡಿ, ಇದು ಪ್ರೀ ಮೆಚ್ಯೂರ್ಡ್ ಅಂತ ಕರಿತೀವಿ ಸರ್. ಇದು ಪ್ರೀ ಮೆಚ್ಯೂರ್ ಪಾಪ ಏನ್ ಮಾಡಕ್ಕಾಗಲ್ಲ. ಇದು ಇನ್ಬ್ರೀಡಿಂಗ್ ಅಂತ ಕರಿತೀವಿ, ಪ್ರೀ ಮೆಚ್ಯೂರ್ ಅಂತ ಕರಿತೀವಿ ಸರ್. ನೋಡಿ, ಇದು ಕೂಡ ಒಂದು ಇದೆಲ್ಲ ತಪ್ಪು ಜನ ಮಾಡೋದು. ಇದೇನಾಗುತ್ತೆ ನಿಮ್ಗೆ, ಇದನ್ನ ಇನ್ಬ್ರೀಡಿಂಗ್ ಅಂತ ಕರಿತೀವಿ. ಇನ್ಬ್ರೀಡಿಂಗ್ ಮಾಡಿದಾಗ ಏನಾಗುತ್ತೆ, ಈ ತರ ಅಂಗವಿಕಲ ಆಗೋ ತರ ಚಾನ್ಸಸ್ ಇರುತ್ತೆ. ಈಗ ಏನಾಗಿದೆ ಎಕ್ಸಾಕ್ಟ್ಲಿ ಇದು ನೋಡಿ, ಇದು ನಿಮ್ಗೆ ಅಷ್ಟು ಮೆಚುರಿಟಿ ಬರಲ್ಲ, ಅಷ್ಟು ಗ್ರೋತಿಂಗ್ ಬರಲ್ಲ. ಪಕ್ಷಿಗಳಿಗೆ ನಾವೇನೇ ಕ್ಯಾಲ್ಸಿಯಂ ಏನೇ ಕೊಟ್ಟರು ಕೂಡ ಅಷ್ಟು ನಿಮ್ಗೆ ಬೆಳವಣಿಗೆ ಆಗೋದಿಲ್ಲ. ಅದನ್ನ ಅದು ಸೆಲ್ಫ್ ಕ್ಲೀನ್ ಮಾಡಕ್ ಗೊತ್ತಿರಲ್ಲ. ಆದ್ರೆ ಮೈಂಡ್ ಅಲ್ಲಿ ಅಷ್ಟು ಮೆಚುರಿಟಿ ಬರಲ್ಲ, ಎಷ್ಟೇ ಏಜ್ ಆದ್ರೂ ಕೂಡ. ಅದಕ್ಕೆ ಅದಿನ್ನ ಮಕ್ಳ ತರನೇ ಇರುತ್ತೆ. ನಾವು ಅದನ್ನ ತುಂಬಾ ಹಂಗೇನೆ ಟ್ರೀಟ್ ಮಾಡ್ಕೊಂಡು ಫೀಡ್ ಮಾಡ್ಕೊಂಡು ರೈಸ್ ಮಾಡ್ಬೇಕಷ್ಟೇ. ಸಾಯೋವರೆಗೂ ಚೆನ್ನಾಗಿ ನೋಡ್ಕೊಬೇಕು.
ಅಷ್ಟೇ. ಈ ರೀತಿ ಇದನ್ನ ಕಸ್ಟಮರ್ ಮನೆಯಲ್ಲಿ ಯಾರ್ದೋ ಮನೇಲಿ ಇತ್ತು, ಅವರು ನಮಗೆ ನೋಡ್ಕೊಳಕ್ ಆಗ್ತಿಲ್ಲ ಅಂತ ತಗೊಂಬಂದು ಕೊಟ್ರು. ಬಟ್ ಆಕ್ಚುಲಿ ಬಂದ್ಮೇಲೆ ಗೊತ್ತಾಯ್ತು ಅಸಲಿ ಪ್ರಾಬ್ಲಮ್ ಇದು ಅಂತ ಹೇಳಿ. ಆದ್ರೂ ಕೂಡ ನಾವು ಇದು ಸಾಯೋವರೆಗೂ ನಾವು ಚೆನ್ನಾಗಿ ನೋಡ್ಕೊಂತೀವಿ. ಇದ್ರದ್ದು ಏನು ಸರ್ ಏಜ್ ಸ್ಪ್ಯಾಮ್ ಇದ್ರದ್ದು? ಸರ್ ಇದು ಕಾಕ್ಟೇಲ್ಸ್ ಎಲ್ಲ 15 ವರ್ಷ. 15 ವರ್ಷ. ಇದರಲ್ಲೂ ಕಲರ್ಸ್ ವೆರೈಟಿಗಳು ಬರುತ್ತಾ? ತುಂಬಾ ಬರುತ್ತೆ, ಸುಮಾರು ಬರುತ್ತಲ್ಲ? ತುಂಬಾ ಬರುತ್ತೆ. ತುಂಬಾ ಜನ ಮನೇಲಿ ಇದೇ ಇಟ್ಟಿರ್ತಾರೆ ಅನ್ಸುತ್ತೆ ಈ ತರ. ಇಟ್ಟಿರ್ತಾರೆ, ಜಾಸ್ತಿ ಇದೆ. ಕಾಕ್ಟೇಲ್ಸ್ ಇಟ್ಟಿರ್ತಾರೆ ಸರ್. ಬಟ್ ಏನಂದ್ರೆ ಅದು ಸ್ವಲ್ಪ ಇಮ್ಯುನಿಟಿಲಿ ಸ್ವಲ್ಪ ಕಡಿಮೆ ಓಕೆ ಓಕೆ ಕಂಪೇರ್ ಟು ಬೇರೆ ಬರ್ಡ್ಸ್ ಕಂಪೇರ್ ಮಾಡಿದ್ರೆ. ನೋಡಿ ಇದೆಲ್ಲ ಕಂಪ್ಲೀಟ್ ಟೇಮ್ ಬರ್ಡ್ಸ್ ಇದು. ಓಕೆ ಓಕೆ ನೋಡಿ ಈ ರೀತಿ ಇದು ಕಸ್ಟಮರ್ಗೆ ಅಂತ ಆಕಾಶ್ ಅಂತ ಯಾರೋ ಬುಕ್ ಮಾಡಿದ್ರು ಒಬ್ರು, ಓಕೆ ಓಕೆ ಅವ್ರಿಗೆ ಅಂತ ರೆಡಿ ಮಾಡಿರೋ ಬರ್ಡ್ ಇದು. ಕಂಪ್ಲೀಟ್ ಟೇಮ್ ಬರ್ಡ್ ಇದು. ಟೇಮ್ ಬರ್ಡ್. ಓಕೆ ಓಕೆ ಓಕೆ. ಸೊ ನಮ್ಮಲ್ಲಿ ನೋಡಿ ನೀವು ಯಾವ್ದೇ ಬಂದ್ರು ಇಷ್ಟು ದೊಡ್ಡ ಕೇಸ್ ಇರುತ್ತೆ. ಹೌದೌದು, ಅದೇ ನೋಡ್ತಾ ಇದ್ದೀನಿ ನಾ. ಇದನ್ನು ನೋಡ್ತಾ ಇದ್ದೆ, ಈಗ ಇಷ್ಟು ದೊಡ್ಡದು ಮಾಡಿದಿರಲ್ಲ, ಈ ತರ ಯಾರ್ದಾದ್ರು ಮನೆಯಲ್ಲಿ ನಮಗೂ ಹಿಂಗೆ ಬೇಕು ಅಂದ್ರೆ ಮಾಡ್ಕೊಡ್ತೀವಿ. ನೀವು ಮಾಡ್ಕೊಡ್ತೀರಲ್ಲ? ಯಾಕಂದ್ರೆ ನಮ್ದು ಯೂಶಲಿ ಬೋರ್ಡ್ ಬಿಸ್ನೆಸ್ ಇದೆ. ಓಕೆ ಓಕೆ. ಸೊ ಹಾಗಾಗಿ ಇದೆಲ್ಲ ನಾವೇ ರೆಡಿ ಮಾಡ್ಸಿರೋದು ಕಂಪ್ಲೀಟ್ ಆಗಿ. ಓಕೆ ಓಕೆ. ಸೊ ಅವ್ರಿಗೆ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ನಾವು ಮಾಡ್ಕೊಡ್ತೀವಿ. ಸೊ ಇದನ್ನ ಜೋಡಿ ಮಾಡೋದು ಯಾವಾಗ? ನಾವು ಈಗ ನೀವು ಒಂದೇ ತಗೊಂಡು ಹೋಗಿ ಅಂತ ಅಂದ್ರ ಇದಕ್ಕೆ ನನಗೆ ಆಮೇಲೆ ಏನೋ ಒಂದು ಜೋಡಿ ಮಾಡ್ಬೇಕಂದ್ರೆ ಸೆಟ್ ಆಗತ್ತಾ? ಇವಾಗ ಯೂಶಲಿ ಏನ್ ಮಾಡ್ತೀವಿ ನಾವು, ಕಸ್ಟಮರ್ಸ್ ತಗೊಂತಾರೆ ಅಂತ ಹೇಳ್ತಿರಲ್ಲ, ಆ ಟೈಮಲ್ಲಿ ಅಷ್ಟು ಚಿಕ್ಕ ಮರಿಗೆ DNA ಮಾಡಿಸೋದಕ್ಕೆ ನಾವು ಒಪ್ಪೋದಿಲ್ಲ. ಹಕ್ಕಿದ್ದು DNA ಅನ್ನೋದು ಇರುತ್ತೆ. DNA ಅಂತ ಇರುತ್ತೆ. ಓಕೆ, ಅದ್ರ ಬಗ್ಗೆ ನೀವು ಮಾಹಿತಿ ಕೊಡಿ. ಹೌದೌದು. ಯಾಕಂದ್ರೆ ಏನಾಗುತ್ತೆ, ಈ ತರ ಬರ್ಡ್ಸ್ ಇದ್ದಾಗ ಇದು ಯಾವ್ದು ಮೇಲು ಯಾವ್ದು ಫಿಮೇಲ್ ಅಂತ ನನಗೂ ಗೊತ್ತಿಲ್ಲ. ಓಕೆ ಓಕೆನಾ? ಸೊ ಇದಕ್ಕೆ DNA ಅನ್ನೋದು ಕಂಪಲ್ಸರಿ ಮಾಡ್ಲೇಬೇಕು. ಓಕೆ. ಈ ಚಿಕ್ಕ ಎಳೆ ಸ್ಕಿನ್ ಅಲ್ಲಿ ನಾವೇನಾದ್ರು ನೋಡಿ, ಇಲ್ಲಿ ಚೆಸ್ಟ್ ಫೆದರ್ ಕಾಣಿಸ್ತಿದೆಯಲ್ಲ, ಹೌದು, ಈ ಚೆಸ್ಟ್ ಫೆದರ್ ನ ಕಿತ್ಬಿಟ್ಟು DNA ಮಾಡ್ಬೇಕು ನಾವು. ಸರಿನಾ? ಅಂದ್ರೆ ಒಂದ್ 2-3 ಕಿತ್ಬೇಕು ಅಷ್ಟೇ ನಾನು. ಓಕೆ. ಆದ್ರೂನು ತುಂಬಾ ಎಳೆ ಸ್ಕಿನ್ ಇರುತ್ತಲ್ಲ ಸರ್, ಹಾಗಾಗಿ ನಾವು ಕಿತ್ತಕ್ ಹೋದ್ರೆ ಏನಾಗುತ್ತೆ, ಅದು ಕೆಲವೊಂದ್ಸಲಿ ಅದು ಬ್ಲಡ್ ಬರುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನೇನ್ ಹೇಳ್ತೀನಿ, 5 months ವರ್ಗೂ ಏನು ಮಾಡಿಸ್ಬೇಡಿ. ಓಕೆ. 5 months ಆದ್ಮೇಲೆ ಆರಾಮಾಗಿ ನೀವು DNA ಮಾಡಿಸ್ಕೊಳ್ಳಿ. ಮೇಲ್ ಬರುತ್ತಾ ಫೀಮೇಲ್ ಬರುತ್ತಾ ನೋಡ್ಕೊಳ್ಳಿ. ಓಕೆ. ಆ ಟೈಮಲ್ಲಿ ಇದಕ್ಕೆ ಸೂಟಬಲ್ ಆಗುವಂತ ಒಂದು ಬರ್ಡ್ ನ ನಾವು ಕೊಡ್ತೀವಿ ಅಂತ ಹೇಳ್ತೀವಿ. ಓಕೆ 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 ಓಕೆ. DNA ಮಾಡಕ್ಕೆ ಅದಕ್ಕೆ ಲ್ಯಾಬಿಗೆ ಕಳಿಸ್ಬೇಕಾ ಸರ್? ಹೌದು ಸರ್, ಹೌದೌದು. ನಮ್ಮ ಬೆಂಗಳೂರಲ್ಲೂ ಇದೆ, ಚೆನ್ನೈಯಲ್ಲೂ ಇದೆ, ಎಲ್ಲ ಕಡೆನೂ ಇದೆ. ಅದು ಬೇಕಾದವ್ರಿಗೆ ನೀವು ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ.